ಹೆತ್ತ ತಂದೆ ತಾಯಿಯರು ಮತ್ತು ಒಡ ಹುಟ್ಟಿದ ಅಣ್ತಂಬ್ರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಮಗಳು ತಮ್ಮ ಅಕ್ಕ ತಂಗಿ ಬೇರೆ ಜಾತಿಯ ಯುವಕನನ್ನ ಒಂದು ಪ್ರೀತಿಸಿ ಮದುವೆ ಆದ್ರ ತಮ್ಮ ಒಂದು ಸಮಾಜದಲ್ಲಿನ ಒಂದು ಮರ್ಯಾದೆಗಾಗಿ ಅಂಜಿ ಅವ್ರನ್ನ ಹತ್ಯೆ ಮಾಡ್ತಕ್ಕಂತ ಅವ್ರನ್ನ ಕೊಲೆ ಮಾಡ್ತಕ್ಕಂತ ಪ್ರಸಂಗಗಳನ್ನ ನೀವು ಸಾಕಷ್ಟು ಒಂದು ದಿನಪತ್ರಿಕೆಗಳಲ್ಲಿ ಮತ್ತ ಟಿವಿಗಳಲ್ಲಿ ನೀವು ನೋಡಿರ್ತೀರಿ. ಇಂತಹ ಒಂದು ಕೊಲೆಗಳನ್ನ ಒಂದು ಮರ್ಯಾದಾ ಹತ್ಯೆಗಳನ್ನ ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನ ಪಾಸ್ ಮಾಡಿ ಅದನ್ನ ಕಾನೂನಾಗಿ ಜಾರಿಗೆ ತಂದತಿ. ಆದರೂ ಯಾವ ಕಾಯ್ದೆ ಅನ್ನತಕ್ಕಂಥದ್ದನ್ನ ನೋಡೋಣ. ಜಾತಿ ಆಧಾರಿತ ತಾರತಮ್ಯ ಹೋಗಲಾಡಿಸಿ ಅಂತರ್ಜಾತಿ ವಿವಾಹಗಳ ಮೂಲಕ ಜೀವನ ಸಂಗಾತಿ ಆಯ್ಕೆ ಮಾಡಿಕೊಂಡು ಬದುಕಲು ಅವಕಾಶ ಮಾಡಿಕೊಡುವ ಮತ್ತು ಮರ್ಯಾದಾ ಹತ್ಯೆಯಂತಹ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವಪ್ಪ ಅಂದ್ರೆ ಜಾತಿ ಆಧಾರಿತ ತಾರತಮ್ಯ ಹೋಗಲಾಡಿಸಿ ಅಂದ್ರ ಬೇರೆ ಬೇರೆ ಜಾತಿಗಳ ಯುವಕ ಯುವತಿಯರು ಮದುವೆಯಾಗುವುದಕ್ಕೆ ಅವಕಾಶ ಮಾಡಿಕೊಡಲು ಆ ಜಾತಿ ಈ ಜಾತಿ ಅಂತ ತಾರತಮ್ಯವನ್ನು ಮಾಡಬಾರದೆ ತಮ್ಮ ಜೀವನ ಸಂಗಾತಿ ಅನ್ನುವ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡಿಕೊಳ್ಳಕ ಅವಕಾಶ ಕೊಡುವಂತಹ ಮತ್ತು ಮರ್ಯಾದೆ ಹತ್ಯೆಗಳನ್ನು ತಡೆಗಟ್ಟುವ ಸಲುವಾಗಿ ಕರ್ನಾಟಕ ವಿವಾಹದಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ಇವ ನಮ್ಮವ ವಿಧೇಯಕ 2026 ಹೌದಾ. ಈ ಒಂದು ವಿಧೇಯಕವನ್ನ ಒಂದು ಕರ್ನಾಟಕ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿ ಅದನ್ನ ಕಾಯ್ದೆಯಾಗಿ ಜಾರಿಗೆ ತರಕತ್ತವು. ಈ ಮಸೂದೆಯಲ್ಲಿ ಏನೇನಿದೆಪ್ಪ ಜಾತಿ ಆಧಾರಿತ ತಾರತಮ್ಯವಿಲ್ಲದೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಬದುಕುವ ಸ್ವಾತಂತ್ರ್ಯ. ಈಗಾಗಲೇ ನಮ್ಮ ಸಂವಿಧಾನ ನಮಗ ಹಲವಾರು ಸ್ವಾತಂತ್ರ್ಯಗಳನ್ನ ಮೂಲಭೂತ ಹಕ್ಕುಗಳನ್ನ ಕೊಟ್ಟೈತಿ ಹೌದಾ. ಅದರಲ್ಲಿ ಕೂಡ ಏನಪ್ಪ ಅಂದ್ರೆ ಬದುಕುವ ಸ್ವಾತಂತ್ರ್ಯ ಕೂಡ ಐತಿ. ಅಂದ್ರ ರೈಟ್ ಟು ಲಿವ್ ಅಂತ, ರೈಟ್ ಟು ಲೈಫ್ ಅಂತ ಒಂದು ಸ್ವಾತಂತ್ರ್ಯ ಕೂಡ ಐತಿ. ನಾವು ಎಲ್ಲಿ ಬೇಕಾದ್ರೂ ನಮ್ಮ ಇಷ್ಟ ಬಂದಂತ ರೀತಿಯಲ್ಲಿ ಬದುಕುವ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಟ್ಟೈತಿ. ಅದೇ ರೀತಿ ಇಲ್ಲಿ ಏನಿದೆಪ್ಪ ಅಂದ್ರೆ ಜಾತಿ ಆಧಾರಿತ ತಾರತಮ್ಯವಿಲ್ಲದೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡು ಬದುಕುವ ಸ್ವಾತಂತ್ರ್ಯ. ಇನ್ನು ಯಾವುದೇ ಜಾತಿಯ ಹುಡುಗ ಹುಡುಗಿಯನ್ನ ನಾವು ಮೆಚ್ಚಿ ಮದುವೆಯಾಗಿ ಅವರ ಜೊತೆ ನಾವು ಒಂದು ಜೀವನವನ್ನು ನಡೆಸಲು ಸ್ವಾತಂತ್ರ್ಯವನ್ನ ಕಾಯ್ದೆಯಲ್ಲಿ ಕೊಡಲಾಗಿದೆ. ಅಂತರ್ಜಾತಿ ವಿವಾಹ ನೆರವೇರಿಸಲು ವಿಶೇಷ ವೇದಿಕೆಗಳ ಸ್ಥಾಪನೆ. ಈಗ ಬೇರೆ ಬೇರೆ ಜಾತಿಯ ಗಂಡು ಹೆಣ್ಣುಗಳು ಒಬ್ಬರೊಬ್ಬರ ಮೆಚ್ಚಿ ಮದುವೆ ಆಗಕ್ಕೆ ರೆಡಿ ಆದ್ರಪ್ಪ ಅಂದ್ರ ಅವರಿಗೆ ಸಮಾಜದಲ್ಲಿ ವಿರೋಧ ಐತಿ. ಅಂತ ವಿರೋಧಗಳ ನಡುವೆ ಕೂಡ ಅವರ ಮದುವೆಯನ್ನ ನಡೆಸಾಕ ಒಂದು ವೇದಿಕೆಗಳನ್ನ ಅಂದ್ರೆ ಒಂದು ಆರ್ಗನೈಸೇಷನ್ಸ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾವು. ಸಾವಿಗೆ ಕಾರಣವಾದರೆ ಕನಿಷ್ಠ 5 ವರ್ಷ ಜೈಲು, ಹಲ್ಲೆ ಮಾಡಿದ್ರೆ 3 ವರ್ಷ ಶಿಕ್ಷೆ. ಅವರ ಒಂದು ಅಂತರ್ಜಾತಿ ವಿವಾಹಗಳನ್ನ ವಿರೋಧಿಸಿ ಅವ್ರನ್ನ ಕೊಲೆ ಮಾಡಿದ್ರ ಮರ್ಯಾದೆ ಹತ್ಯೆ ಮಾಡಿದ್ರೆ ಏನಾಗತಿ ಅಂತವರಿಗೆ ಅಪರಾಧಿಗಳಿಗೆ 5 ವರ್ಷ ತನಕ ಜೈಲು ಶಿಕ್ಷೆ ಐತಿ. ಇದಕ್ಕ ಅವ್ರಿಗೆ ಏನಾದ್ರು ಗಾಯಗಳನ್ನ ಮಾಡಿದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರ ದಾಳಿ ಮಾಡಿದ್ರ ಅದಕ್ಕೆ 3 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ವಿವಾಹವಾದ ದಂಪತಿಗೆ ಬೆದರಿಕೆ ಹಾಕಿದ್ರೆ 5 ವರ್ಷ ಜೈಲು ಶಿಕ್ಷೆ. ಈಗ ಬೇರೆ ಬೇರೆ ಜಾತಿಯವರು ಮದುವೆ ಆಗಿರ್ತಾರು, ಅವ್ರಿಗೆ ನೀವು ಅಂಜಿಕೆ ಹಾಕಿರ ನಿಮ್ಮನ್ನ ಹಂಗ್ ಮಾಡ್ತನು ಹಿಂಗ್ ಮಾಡ್ತನು ಮರ್ಡರ್ ಮಾಡ್ತನು ನಿಮ್ಮನ್ನ ಬೇರೆ ಮಾಡ್ತೀವಿ ಅಂತ ಏನಾರ ಒಂದು ಯಾವುದೇ ರೀತಿಯಲ್ಲಿ ಅಂಜಿಕೆ ಬೆದರಿಕೆಯನ್ನು ಹಾಕಿದ್ರೆ ಅಂತ ಸಂದರ್ಭದಲ್ಲಿ ಕೂಡ 5 ವರ್ಷಗಳ ಒಂದು ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತದೆ. ಸಾಮಾಜಿಕ ಬಹಿಷ್ಕಾರ ಹಾಕುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಅವಕಾಶ. ಸಾಮಾಜಿಕ ಬಹಿಷ್ಕಾರ ಅಂದ್ರಪ್ಪ ಒಂದು ಬೇರೆ ಬೇರೆ ಸಣ್ಣ ಸಣ್ಣ ಹಳ್ಳಿಯಾಗ ಅನ್ಬಹುದು ಅಥವಾ ಸಮಾಜದಲ್ಲಿ ಏನಾಗ್ತದೆ ಆ ಒಂದು ಸಮಾಜದಿಂದ ಹೊರಗಡೆ ಹಾಕರು, ನಮ್ಮ ಸಮಾಜದ ಬಿಟ್ಟು ನಿಮ್ಮನ್ನ ಹೊರಗಿಡ್ತೀವಿ ಅಂತ ಅವರಿಗೆ ಬಹಿಷ್ಕಾರ ಹಾಕರು. ಅಂತವರ ವಿರುದ್ಧ ಕೂಡ ಒಂದು ಕ್ರಮಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಪರಸ್ಪರ ಮೆಚ್ಚಿದಂತ ಗಂಡು ಹೆಣ್ಣು ಮದುವೆಯಾಗಿ ಒಟ್ಟಿಗೆ ಜೀವನ ನಡೆಸಲು ಅವಕಾಶ ಮಾಡಿಕೊಡುವ ಸಂಬಂಧ ಈ ಒಂದು ಮರ್ಯಾದೆ ಹತ್ಯೆ ಕಾನೂನನ್ನ ಜಾರಿಗೆ ತರಲಾಗುತ್ತಿದೆ.